ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ಎಲ್ಲ ಚೆಕ್ ಮಾಡ್ತೀರಿ, ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ತೀರಿ, ಕ್ವಾರ್ಟರ್ಲಿ ರಿಸಲ್ಟ್ಗಳು ನೋಡ್ತೀರಿ. ನೋಡ್ಬೇಕಾದ್ರೆ ಮೋಸ್ಟ್ ಆಫ್ ದ ಕಂಪ್ನಿಗಳು ನೀವು ಚೂಸ್ ಮಾಡುವಂಥವ ಪ್ರಾಫಿಟ್ ಮಾಡಿರೋವಂಥವ ಇರ್ತಾವ. ಚೆನ್ನಾಗಿ ಬ್ಯಾಲೆನ್ಸ್ ಶೀಟ್ ಐತೆ ಅಂತ ಹೇಳಿ ನೀವು ಅನ್ಕೊಂಡಿರ್ತೀರಿ, ಬಟ್ ಬ್ಯಾಲೆನ್ಸ್ ಶೀಟ್ ಲ್ಯಾಗ್ ಆಗ್ತಿರ್ತೈತಿ, ಅದು ನಿಮಗೆ ಗೊತ್ತಿರಲ್ಲ. ಇಲ್ಲೇನೋ ಒಂದು ಇಂಪಾರ್ಟೆಂಟ್ ಸೀಕ್ರೆಟ್ ಐತಿ. ಆ ಸೀಕ್ರೆಟ್ ಏನಪ್ಪ ಅಂತಂದ್ರೆ ಅದನ್ನು ಮುಂದೆ ಇದೇ ವಿಡಿಯೋದಾಗ ನಾನು ಡೀಟೇಲ್ ಆಗಿ ಹೇಳೋದನಿ. ತಪ್ಪಲ್ದ ಕೊನೆ ತನಕನೂ ಈ ವಿಡಿಯೋ ನೋಡ್ರಿ. ಆ ಸೀಕ್ರೆಟ್ ಏನೈತೆ ಅಂತೇಳಿ ತಿಳ್ಕೊರಿ, ಮತ್ತು ಅದನ್ನು ನೀವು ಕೂಡ ಯೂಸ್ ಮಾಡ್ಕೊಳ್ರಿ. ಅದೇನಪ್ಪ ಅಂತಂದ್ರೆ ಟ್ರೇಡ್ ರಿಸೀವೇಬಲ್ಸ್ ಅಂತೇಳಿ ನೋಡಿರ್ಬೋದು. ನೀವು ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡ್ಬೇಕಾದ್ರೆ ಕರೆಂಟ್ ಅಸೆಟ್ ಒಳಗೆ ಬರುತ್ತಿದ್ದು ಆ ಸೆಕ್ಷನ್ದಾಗ ಬರ್ತೈತಿ. ಅಲ್ಲಿ ನೀವು ನೋಡಿದಾಗ ಟ್ರೇಡ್ ರಿಸೀವೇಬಲ್ಸು ಜಾಸ್ತಿ ಹಾಕೋತ ಹೋಗಿರ್ತೈತಿ, ಇಲ್ಲ ಕಮ್ಮಿ ಹಾಕೋತ ಹೋಗಿರ್ತೈತಿ. ಬೇರೆ ಬೇರೆ ಥರ ಟ್ರೆಂಡ್ ನಡೀತಿರ್ತೈತಿ. ಆ ಟ್ರೆಂಡ್ ನೋಡೋಕ್ಕಿಂತ ಮುಂಚೆ ನಾವು ಟ್ರೇಡ್ ರಿಸೀವೇಬಲ್ಸ್ ಅಂತೇಳಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಈಗ ಟ್ರೇಡ್ ರಿಸೀವೇಬಲ್ಸ್ ಅಂತಂದ್ರೆ ಏನಪ್ಪ ಅಂತಂದ್ರೆ, ಒಂದು ಕಂಪ್ನಿ ಐತಿ. ಅಕಸ್ಮಾತ್ ನಂದ ಒಂದು ಕಂಪ್ನಿ ABC ಅನ್ನೋ ಕಂಪ್ನಿ ನಂದೈತಿ. ಆ ABC ಕಂಪ್ನಿ ಒಳಗೆ ನಾನು ಏನು ಗೂಡ್ಸ್ನ ಪ್ರೊಡಕ್ಷನ್ ಮಾಡ್ತೀನಲ್ಲ, ಆ ಪ್ರೊಡಕ್ಷನ್ ಮಾಡಿರೋದು ಬಿಗ್ ಬಯರ್ಸ್ ಹತ್ರ ನಾನು ಅದನ್ನು ಕೊಡ್ತೀನಿ ಮಾರಕ್ಕೆ. ಅವರು ನನ್ನ ಹತ್ರ ಪರ್ಚೇಸ್ ಮಾಡ್ತಾರೆ, ನಾನು ಅವ್ರಿಗೆ ಕೊಟ್ಟಿರ್ತಾನಲ್ಲ, ಅವರು ಪರ್ಚೇಸ್ ಮಾಡಿ ಕಸ್ಟಮರ್ಗಳಿಗೆ ಸೇಲ್ ಮಾಡ್ತಾರೆ. ಅಲ್ಲಿ ಕಸ್ಟಮರ್ಗಳು ಬೈ ಮಾಡೋಂಗಿಲ್ಲ. ಹಾಗಾಗಿ ಅದು ನಾ ಕೊಟ್ಟಿರ್ತಕ್ಕಂಥದ್ದು ಯಾರು ಬಿಗ್ ಬಯರ್ಸ್ ಅದಾರಲ್ಲ, ಬಿಗ್ ಬಯರ್ಸ್ ಹತ್ರ ಉಳಿತು. ಬಿಗ್ ಬಯರ್ಸು ಅವರು ಕಸ್ಟಮರ್ಸ್ ಬೈ ಮಾಡಿದ್ರೆ ಅವ್ರ ಹತ್ರ ಇರೋ ಕ್ವಾಂಟಿಟಿ ಏನೈತಲ್ಲ ಅದು ಸೇಲ್ ಆಗುತ್ತೆ. ಕಸ್ಟಮರ್ಸ್ ಬೈ ಮಾಡಲಿಲ್ಲ ಅಂದ್ರೆ ಅವ್ರ ಹತ್ರನೂ ಅದು ಸ್ಟಾಕ್ ಆಗಿ ಉಳಿಯುತ್ತೆ. ಆ ಸ್ಟಾಕ್ ಆಗಿ ಉಳಿದಿದ್ದಕ್ಕೆ ಅವ್ರು ಏನು ಮಾಡಲ್ಲ, ಜಲ್ದಿ ಪೇಮೆಂಟ್ ಮಾಡಲ್ಲ. ಅವ್ರು ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ನನಗೆ ಏನಾಗೋದು, ಬಿಗ್ ಪ್ಲೇಯರ್ಸ್ನಿಂದ ಯಾವುದು ಪೇಮೆಂಟ ಬರೋಂಗಿಲ್ಲ. ಹಾಗಾಗಿ ಅದು ನನಗೆ ಟ್ರೇಡ್ ರಿಸೀವೇಬಲ್ ಆಗಿ ಉಳಿತೈತಿ. ಅಂದ್ರೆ ಬರಬೇಕಾದ ದುಡ್ಡು ಇನ್ನೂ ಬಂದಿಲ್ಲ, ಅದು ಇಲ್ಲಿ ಟ್ರೇಡ್ ರಿಸೀವೇಬಲ್ ಅಂತೇಳಿ ಕಂಪ್ನಿಗಳು ಮೆನ್ಷನ್ ಮಾಡ್ತಾವೆ. ಇಲ್ಲಿ ಟ್ರೇಡ್ ರಿಸೀವೇಬಲ್ ನಮಗೆ ಯಾವ ಥರ ಅಫೆಕ್ಟ್ ಆಕತಿ ಅನ್ನೋದನ್ನು ನೋಡೋದಾದ್ರೆ, ಇಲ್ಲಿ ಟ್ರೇಡ್ ರಿಸೀವೇಬಲ್ಸು ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಏನು ಬರಬೇಕಾದಂಥ ಕ್ಯಾಶ್ ಬರಲೇ ಇಲ್ಲಪ್ಪ ಬಿಸ್ನೆಸ್ಗೆ ಅಂತಂದ್ರೆ, ಬಿಸ್ನೆಸ್ ನಡೆಯೋದಾದ್ರೆ ಹೆಂಗೆ, ಕ್ಯಾಶ್ ಅಲ್ಲ ಬ್ಲಡ್ ಆಫ್ ದ ಬಿಸ್ನೆಸ್. ಹಾಗಾಗಿ ಬರಲ್ಲ, ಬರಬೇಕಾದಂಥ ದುಡ್ಡು ಬರಲೇ ಇಲ್ಲ ಅಂತಂದ್ರೆ ಎಲ್ಲನೂ ಆಪರೇಟಿಂಗ್ ಆ್ಯಕ್ಟಿವಿಟಿ ನಡೆಯೋದಾದ್ರೂ ಹೆಂಗೆ. ಹಾಗಾಗಿ ಕ್ಯಾಶು ಸರಿಯಾಗಿ ಫ್ಲೋ ಆಗಲ್ಲ, ಬರಲ್ಲ. ಬರದೇ ಇದ್ದಾಗ ಡೆಟರ್ಸ್ ಡೇಸು ಜಾಸ್ತಿ ಆಗಿಬಿಡ್ತಾವೆ. ಡೆಟರ್ಸ್ ಡೇಸ್ ಅಂತಂದ್ರೆ ಇದೆ, ಬಿಗ್ ಪ್ಲೇಯರ್ಸು ಪೇಮೆಂಟ್ ಮಾಡೋದು ಲೇಟ್ ಮಾಡಿದ್ರೆ ಡೆಟರ್ಸ್ ಡೇಸು ಜಾಸ್ತಿ ಆಗ್ತಾವೆ. ಹೀಗಾಗಿ ಬಿಸ್ನೆಸ್ಸು ಸರಿಯಾಗಿ ಆಪ್ರೇಟ್ ಮಾಡೋಕ್ಕಾಗಲ್ಲ. ಇದನ್ನು ನೀವು ನೋಡೋದಾದ್ರೆ ಏನು ಇಲ್ಲಿ ಕ್ಯಾಶ್ ಫ್ಲೋ ಜಾಸ್ತಿ ಆಗ್ತಾ ಇತ್ತಂದ್ರೆ ತಿಳ್ಕೊಂಡ್ಬಿಡ್ರಿ, ಬಿಸ್ನೆಸ್ದಾಗ ಪ್ರಾಬ್ಲಮ್ ಆಗತೈತಿ. ಕ್ಯಾಶ್ ಸರಿಯಾಗಿ ಸರ್ಕ್ಯುಲೇಟ್ ಆಗ್ತಾ ಇಲ್ಲ, ಬರ್ತಾ ಇಲ್ಲ. ಬರ್ಬೋದಂಥ ಕ್ಯಾಶು ಬರ್ತಾ ಇಲ್ಲ ಅಂತ ಹೇಳಿ ತಿಳ್ಕೊಬೇಕು. ಈಗ ಇದು ಏನಾದರೂ ಈ ಟ್ರೆಂಡು ಎರಡು ಥರ ಕಂಡು ಬರುತ್ತೆ. ಇಲ್ಲಿ ಒಂದು ಏನಾದರೂ ಜಾಸ್ತಿ ಆಗತ್ತೈತಪ್ಪ ಅಂತಂದ್ರೆ ಅಲ್ಲಿ ನೀವು ತಿಳ್ಕೊರಿ ಕ್ಯಾಶು ಪ್ರಾಬ್ಲಮ್ ಆಗತ್ತೆ, ಮುಂದೆ ಸೇಲ್ಸು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಪ್ರಾಫಿಟು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಅಂಥೇಳಿ ತಿಳ್ಕೊಬೋದು. ಇನ್ನೊಂದು ಕಮ್ಮಿ ಆಗತೈತಿ, ಟ್ರೇಡ್ ರಿಸೀವೇಬಲ್ಸು ಕಮ್ಮಿ ಆಗತ್ತದ ಅಂತಂದ್ರೆ ಅವಾಗ ಏನಂತ ತಿಳ್ಕೊಬೇಕಂತಂದ್ರೆ, ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅದೆಲ್ಲನೂ ಸೇಲ್ ಆಗತೈತಿ, ಟೈಮ್ ಟು ಟೈಮು ಸೇಲ್ ಆಗತೈತಿ. ಕ್ಯಾಶ್ ಫ್ಲೋ ಚೆನ್ನಾಗೈತಿ, ಬರತೈತಿ ಕ್ಯಾಶ. ಡೆಟರ್ಸ್ ಡೇಸು ಕಮ್ಮಿ ಅದಾವನ್ನ ನೋಡಬೇಕು. ಆವಾಗ ನಿಮ್ಗೆ ಈ ಕಂಪ್ನಿ ವೆಲ್ ಮ್ಯಾನೇಜ್ಡ್ ಅಂತೇಳಿ ತಿಳ್ಕೊಬೋದು ನೀವು. ಟ್ರೇಡ್ ರಿಸೀವೇಬಲ್ ಅಂದರೆ ಏನು, ಆನಂತರ ಅದು ಯಾವ ಥರ ಬ್ಯಾಲೆನ್ಸ್ ಶೀಟ್ಗೆ ಮತ್ತು ಕ್ಯಾಶ್ ಫ್ಲೋಕ್ಕೆ ಅಫೆಕ್ಟ್ ಆಗುತ್ತೆ, ಬಿಸ್ನೆಸ್ಗೆ ಯಾವ ಥರ ಅಫೆಕ್ಟ್ ಆಗುತ್ತೆ, ಮತ್ತು ಅದರಿಂದ ನಾವು ಹೆಂಗೆ ಬಚಾವ್ ಆಗ್ಬೋದು, ಅದರಿಂದ ನಮಗೆ ಸಿಗ್ತಕ್ಕಂಥ ಸಿಗ್ನಲ್ಗಳೇನು, ಅದನ್ನೆಲ್ಲನೂ ತಿಳ್ಕೊಂಡಿರಿ. ಇನ್ನು ಮುಂದೆ ನೀವು ಬ್ಯಾಲೆನ್ಸ್ ಶೀಟ್ದಾಗ ಇದನ್ನೆಲ್ಲನೂ ಕರೆಕ್ಟ್ ಚೆಕ್ ಮಾಡ್ತೀರಿ. ಹಂಗೆ ಇನ್ವೆಂಟ್ರಿ ರಿಲೇಟೆಡ್ ನಂದು ಪ್ರಿವಿಯಸ್ ವಿಡಿಯೋದಾಗ ನಾನು ಹೇಳಿದ್ದೀನಿ, ಅದು ಈ ವಿಡಿಯೋಕ್ಕೆ ರಿಲೇಟ್ ಆಕತಿ, ಅದನ್ನು ನೋಡ್ಕೊರಿ. ಹಂಗೆ ಈ ವಿಡಿಯೋ ಎಜುಕೇಷನ್ ಪರ್ಪಸ್ ಇರ್ತೈತಿ, ಹೆಲ್ಪ್ ಆಗಿತ್ತಂದ್ರೆ ಕಮೆಂಟ್ದಾಗ ತಿಳಿಸ್ರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಲಾಜಿಕ್ ವರ್ಡ್ ಟಚ್ ಇರ್ರಿ.